ಎಲ್ಲರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಂತ ನಾನು ಭಾವಿಸ್ತಾ 2025ರಲ್ಲಿ ಈ ಶಾಲೆಯ ಮಕ್ಕಳು ಪ್ರತಿಭಾ ಕಾರಂಜಿಯಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದರು. ಅದಾದ ಕೆಲವೇ ತಿಂಗಳಲ್ಲೇ ಅಂದರೆ 2026 ಹೊಸ ವರ್ಷದ ಆರಂಭದಲ್ಲೇ ಈ ಶಾಲೆ ಭಾಳ ಸುಂದರವಾಗಿ ಕಂಗೊಳಿಸ್ತಾ ಇತ್ತು, ಭಾಳ ಕಲರ್ಫುಲ್ ಆಯಿತು, ಭಾಳ ಚೆಂದ ಕಾಣ್ತಾ ಇತ್ತು. ಹಾಗಾದರೆ ಆ ಶಾಲೆ ಯಾವುದು, ಅದು ಯಾವೂರಾಗಿದೆ, ಯಾಕೆ ಕಲರ್ಫುಲ್ಲಾಗಿ ಕಾಣ್ತು ಅಂತ ಹೇಳ್ಬಿಟ್ಟು ನಾನು ಎಲ್ಲದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಎಂಡ್ವರೆಗೆ ಸ್ಕಿಪ್ ಮಾಡಿದೆ ಈ ವಿಡಿಯೋ ನೋಡಿ. ಸರ್ಕಾರಿ ಶಾಲೆ ಉಳಿಸಿ ಬೆಳೆಸಿ ಅನ್ನೋ ಒಂದು ಕಾನ್ಸೆಪ್ಟ್ ನಮ್ಮದು. ಈಗ ಏನಾದರೆ ಸರ್ಕಾರಿ ಶಾಲೆಗಳು ಹಲವಾರು ಕಾರಣಗಳಿಂದ ನಶಿಸಿ ಹೋಗ್ತಾ ಇದೆ. ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ದಿನೇ ದಿನೇ ಕಡಿಮೆ ಆಗ್ತಾ ಇದೆ. ಇದನ್ನು ನೋಡಿದ ಸರ್ಕಾರ ಕೆಲವು ಕಡೆ ಸರ್ಕಾರಿ ಶಾಲೆಗಳನ್ನು ಮುಚ್ಚಿದೆ, ಇನ್ನೂ ಮುಚ್ಚುತ್ತಾ ಹೋಗುತ್ತಿದೆ. ಇದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಶಾಲೆಯಲ್ಲಿ ಓದಿದ ಹಳೆಯ ವಿದ್ಯಾರ್ಥಿಗಳು, ಕೆಲವು ಸಂಘ ಸಂಸ್ಥೆಗಳು, ಸಮಾಜ ಸುಧಾರಕರು, ಶಿಕ್ಷಣ ಪ್ರೇಮಿಗಳು ಇದನ್ನು ಉಳಿಸುವ ಪ್ರಯತ್ನಗಳು ನಡೀತಾನೇ ಇವೆ. ಹೌದು, ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಗರ್ಗ ಗ್ರಾಮದಲ್ಲಿರುವ ಶಾಲೆ ಇಷ್ಟೊಂದು ಸುಂದರವಾಗಿ ಕಾಣಲು ಕಾರಣರಾದವರು ಯಾವುದೇ ಸಂಘ ಸಂಸ್ಥೆ ಅಥವಾ ದೊಡ್ಡ ಕಂಪನಿಯವರು ಅಲ್ಲ. ಕೇವಲ 8 ರಿಂದ 9 ಜನ ಸಮಾನ ಮನಸ್ಸುಳ್ಳವರು ಒಂದು ಫೋನ್ ಕಾಲ್ ಮೂಲಕ ಮಾಡಿದ ಮನವಿಗೆ ಅವರು ಸುಮಾರು 300 ಕಿಲೋಮೀಟರ್ನಿಂದ ಬಂದು ತಮ್ಮ ಅಳಿಲು ಸೇವೆಯನ್ನು ಮಾಡಿದ್ದಾರೆ. ಅವರು ಯಾರು ಅಂತ ಮುಂದೆ ಹೇಳ್ತೀನಿ. ಅದಕ್ಕೂ ಮೊದಲು ಶಾಲೆ ಒಳಗೆ ಹೋಗೋಣ ಬನ್ನೀಗ. ಬೆಂಗಳೂರಿನಲ್ಲಿ ಸಣ್ಣ ಕಂಪನಿಗಳಲ್ಲಿ ಕೆಲಸ ಮಾಡುವ ಇವರು ತಮಗೆ ಬರುವ ಸಂಬಳದ ಒಂದಿಷ್ಟು ಹಣ ಮತ್ತು ಕೆಲವರು ಕೊಡುವ ದೇಣಿಗೆಯನ್ನು ಸಂಗ್ರಹ ಮಾಡಿ ಈ ಶಾಲೆಯ ಮಾಡಿದ ಮನವಿಯ ಮೇರೆಗೆ ಅಲ್ಲಿಂದ ಪೇಂಟು, ಬ್ರಷು ಮತ್ತು ಬೇಕಾದ ಎಲ್ಲ ಸಾಮಾನುಗಳನ್ನು ತಂದು ಶಾಲೆಯ ಸಿಬ್ಬಂದಿ, ಗ್ರಾಮದವರು, STMC, ಹಳೆ ವಿದ್ಯಾರ್ಥಿಗಳು ಮತ್ತು ಶಾಲೆಯ ಮುದ್ದು ಮಕ್ಕಳ ಸಹಕಾರದಿಂದ ಶಾಲೆಯ ಎಲ್ಲ ಕೊಠಡಿಗಳನ್ನು ಪೇಂಟ್ ಮಾಡಿದ್ದಲ್ಲದೆ ಮಕ್ಕಳಿಗೆ ಮತ್ತು ಶಾಲೆಗೆ ಹಿತ ಎನಿಸುವ ಚಿತ್ರಗಳನ್ನು ಗೋಡೆಯ ಮೇಲೆ ಬಿಡಿಸಿದ್ದಾರೆ. ನಾವಾತು ನಮ್ಮ ಜೀವನ ಅನ್ನೋ ಈ ಕಾಲದಾಗ 8 ರಿಂದ 10 ಜನ ಸೇರಿ ತಮ್ಮ ಜೀವನ ಕೆಲಸದ ಜೊತೆಗೆ ರಜದಿಂದೊಳಗೆ ಸಹೃದಯ ಕನ್ನಡಿಗರು ಅನ್ನೋ ಹೆಸರಿಟ್ಕೊಂಡು ಸರ್ಕಾರಿ ಶಾಲೆಗಳ ಬಗ್ಗೆ ಯಾಕೆ ಇಷ್ಟೊಂದು ಕಾಳಜಿ ಪ್ರೀತಿ ಅಂತ ಅವರಿಂದ ಕೇಳೋಣ ಬನ್ನಿ. ನಮಸ್ಕಾರ ಸರ್. ಸಹೃದಯಿ ಕನ್ನಡಿಗರು ವೇದಿಕೆಯಿಂದ ಲೋಗೋ ಕಾಣ್ತಿದೆ ಸರ್. ಆ್ಯಕ್ಚುಲಿ ಏನು ಆರ್ಗನೈಸೇಷನ್ ಸರ್ ಇದು? ಇದು ನಮ್ಮದು ಒಂದು ಸೇವಾ ಮನೋಭಾವದಿಂದ ಮಾಡಿರೋದು ಸರ್. ಸಹೃದಯಿ ಕನ್ನಡಿಗರು ಅಂತ ಈ ಒಂದು ಸರ್ಕಾರಿ ಶಾಲೆ ಉಳಿಸಿ ಬೆಳೆಸಿ ಅನ್ನೋ ಒಂದು ಕಾನ್ಸೆಪ್ಟ್ ನಮ್ಮದು. ಈಗ ಏನಾದರೆ ಸರ್ಕಾರಿ ಶಾಲೆಗಳು ಹಲವಾರು ಕಾರಣಗಳಿಂದ ನಶಿಸಿ ಹೋಗ್ತಾ ಇದೆ.
ಇವಾಗ ಸರ್ಕಾರಿ ಶಾಲೆಗೆ ಬರ್ತಿದ್ದಾರೆ ಮಕ್ಕಳು ಅಂದರೆ ನನಗನ್ಸೋ ಮಟ್ಟಿಗೆ 99% ಬಡವ್ರ ಮಕ್ಕಳೇ ಬರೋದು. ಅಂಥ ಮಕ್ಕಳು ಒಂದು ಒಳ್ಳೆ ಪರಿಸರ ಕ್ರಿಯೇಟ್ ಮಾಡೋಣ ಅಂದ್ಬಿಟ್ಟು ನಾವಿದೊಂದು ಮಾಡ್ತಾ ಇರೋದು. ನಮ್ಮ ತಂಡದಿಂದ ಇದು 18ನೇ ಶಾಲೆ ಇದಾಗಿದೆ. ಸರ್, ಇಲ್ಲಿ ಈಗೊಂದು ಶಾಲೆಗೆ ಏನೆಲ್ಲ ಕೊಡುಗೆಗಳನ್ನ ಕೊಡ್ತೀರಾ ಸರ್ ನೀವು? ಸರ್, ನಮ್ಮ ತಂಡ ಈ ಶಾಲೆಗೆ ಬರೀ ಬಣ್ಣ ಮಾಡಿ ನೋಡಿ, ಈ ಥರ ಕಾರ್ಟೂನು ಅದೆಲ್ಲ ಕಾರ್ಟೂನ್ ಇದೆಯಲ್ಲ, ಕಾರ್ಟೂನೆಲ್ಲ ಮಾಡಿಕೊಡ್ತಾಯಿದ್ದೀವಿ ಅಷ್ಟೇ. ಅಂದರೆ ಇದೇ ಥರ ಯಾವೆಲ್ಲ ಶಾಲೆಗಳಿಗೆ ಮಾಡಿದ್ದೀರಿ ಸರ್? ಎಷ್ಟು ಶಾಲೆಗಳನ್ನ ಮಾಡ್ಕೊಳ್ತಾ ಬಂದಿದ್ದೀರಾ? ನಮ್ಮ ತಂಡದಿಂದ ಇದು 18ನೇ ಶಾಲೆ. ನಾವು ಚಿಕ್ಕಮಗಳೂರು, ಚಿತ್ರದುರ್ಗ, ಯಾದಗಿರಿ, ವಿಜಯನಗರ, ಶಿವಮೊಗ್ಗ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಈ ಥರ ಎಲ್ಲ ಒಂದು 5-6 ಜಿಲ್ಲೆಯಿಂದ ಒಂದು 18 ಶಾಲೆ ಮಾಡಿದ್ವಿ. ಸರ್, ನಿಮಗೆಲ್ಲ ಫಂಡ್ ಯಾವ ಥರ ಬರುತ್ತೆ ಇದಕ್ಕೆ? ಫಂಡ್ ಏನಂದರೆ ಸರ್, ನಾವೊಂದು ಪೋಸ್ಟರ್ ಕ್ರಿಯೇಟ್ ಮಾಡ್ತೀವಿ. ಸರ್ವೋದಯ ಕನ್ನಡಿಗರನ್ನು ಈ ಬ್ಯಾನರಲ್ಲಿ ಒಂದು ಪೋಸ್ಟರ್ ಕ್ರಿಯೇಟ್ ಮಾಡಿ ದಾನಿಗಳಿಂದ ನಿಮ್ಮ ಕೈಲಾದಷ್ಟು ಎಷ್ಟಾದರೂ ಸಹಾಯ ಮಾಡಿ ಅನ್ನೋ ಲೆಕ್ಕದಲ್ಲಿ ಪೋಸ್ಟರ್ ಕ್ರಿಯೇಟ್ ಮಾಡಿ ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ ಪೋಸ್ಟ್ ಮಾಡ್ತೀವಿ. ಸೊ ದಟ್ ಅದನ್ನು ನೋಡಿಬಿಟ್ಟು ನಮಗೆ ಫಂಡ್ ರೈಸ್ ಆಗುತ್ತೆ. ಇವತ್ತು ಯಾವ ಗ್ರಾಮದಲ್ಲಿದೆ ಸರ್ ನೀವು ಪ್ರೆಸೆಂಟ್? ನಾವು ಇವತ್ತು ಗರಗ ಅನ್ನೋ ಗ್ರಾಮ, ಹೊಸಪೇಟೆ ತಾಲೂಕು, ವಿಜಯನಗರ ಜಿಲ್ಲೆಯಲ್ಲಿದ್ದೀವಿ. ಇಲ್ಲಿನ ಗ್ರಾಮಸ್ಥರು, ಹಳೇ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು, ಮುಖ್ಯ ಶಿಕ್ಷಕರೆಲ್ಲ ನಮಗೆ ತುಂಬ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮ ಇವತ್ತೊಂದು ಯಶಸ್ವಿ ಆಗುವ ಹಂತದಲ್ಲಿದೆ, ಇವಾಗ ಫೈನಲ್ ಸ್ಟೇಜಲ್ಲಿದೆ. ಓಕೆ ಸರ್, ನಿಮಗೆ ಯಾರಾದರೂ ಒಂದು ಗ್ರಾಮದವ್ರು ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಯಾವ ಥರ ಕಾಂಟ್ಯಾಕ್ಟ್ ಮಾಡ್ಬೇಕು ನಿಮಗೆ? ಇವಾಗ ನಾವು ಫೇಸ್ಬುಕ್ಕಲ್ಲಿ ಮತ್ತು ವಾಟ್ಸಪ್ಪು, ಇನ್ಸ್ಟಾಗ್ರಾಮಲ್ಲೆಲ್ಲ ಇದು ಪೋಸ್ಟ್ ಮಾಡಿರ್ತೀವಿ. ನಮ್ಮ ನಂಬರು ಇರುತ್ತೆ ಅದರಲ್ಲಿ. ಆ ನಂಬರಿಗೆ ನೀವು ಕಾಲ್ ಮಾಡಿದ್ರೆ ಆವಾಗ ನಮ್ಮ ಅಧ್ಯಕ್ಷರು, ನಮ್ಮ ಭಾಸ್ಕರ್ ಅವರು ಅಂತ ಅವ್ರದ್ದೇ ನಂಬರು ಇರುತ್ತೆ. ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ಮ ಟೀಮಲ್ಲಿ ನಾವು ಡಿಸೈಡ್ ಮಾಡ್ತೀವಿ ನಿಜವಾಗ್ಲೂ ಈ ಶಾಲೆ ನಮ್ಮ ಈ ಅರ್ಹವಾಗಿದೆಯಾ. ಸುಮಾರು ಕಾನ್ಸೆಪ್ಟ್ ಇರುತ್ತೆ. ತುಂಬ ಮಾಸ್ ಇರಬೇಕು, ಮಕ್ಕಳ ಸಂಖ್ಯೆ ಜಾಸ್ತಿ ಇರಬೇಕು, ತುಂಬ ಗ್ರಾಮೀಣ ಪ್ರದೇಶ ಇರಬೇಕು. ಆಮೇಲೆ ಅದಕ್ಕಿಂತ ಒಂದು ಹೆಜ್ಜೆ ಮುಂದಕ್ಕೆ ಹೋಗೋದಂದರೆ ಈ ಥರ ಉತ್ತರ ಕರ್ನಾಟಕ ಕಡೆ, ಕಲ್ಯಾಣ ಕರ್ನಾಟಕ ಕಡೆ ನಾವು ಭಾರಿ ಒಂದು ಪ್ರಾಶಸ್ತ್ಯ ಕೊಡ್ತೀವಿ ನಾವು. ನಿಮಗೆ ಯಾರಾದರೂ ದಾನಿಗಳು ಸಹಾಯ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡಬೇಕು? ದಾನಿಗಳು ಇವ್ರದ್ದು ನಂಬರ್ ಇದೆಯಲ್ಲ, ಇವ್ರ ನಂಬರ್ಗೆ ಫೋನ್ಪೇ ಅಥವಾ ಗೂಗಲ್ ಪೇ ಮಾಡ್ಬೋದು. ನಿಮ್ಮ ನಂಬರ್ ಹೇಳಿ ಸರ್. ಇವ್ರ ನಂಬರು 9632816367. ಓಕೆ, ಲಾಸ್ಟ್ ನಿಮ್ಮ ಈ ವಿಡಿಯೋ ಮೂಲಕ ಏನು ಹೇಳ್ತಾ ಇಷ್ಟಪಡ್ತೀರಾ ಕನ್ನಡ ಶಾಲೆ ಬಗ್ಗೆ? ಅಂದರೆ ಸರ್ವರಿಗೂ ಶಿಕ್ಷಿತರಾಗಲು ನಮ್ಗೆ ಉಳಿದಂಥ ಏಕೈಕ ಆಸ್ತಿ ಅಂದರೆ ಸರ್ಕಾರಿ ಶಾಲೆಗಳು. ಸರ್ಕಾರಿ ಶಾಲೆಗಳು ಉಳಿದ್ರೆ ಎಲ್ಲರಿಗೂ ಒಂದು ಶಿಕ್ಷಣ ಸಿಗುತ್ತೆ. ಶಿಕ್ಷಣ ಸಿಕ್ಕಿದ್ರೆ ದೇಶ ಪ್ರಗತಿಯತ್ತ ದಾಪುಗಾಲಾಗುತ್ತೆ. ಆ ನಿಟ್ಟಿನಲ್ಲಿ ನಾವೇ ಸೇವೆನ ಮಾಡ್ತಾಯಿದ್ದೀವಿ. ಸರ್ಕಾರನೂ ಈ ಕಡೆ ಗಮನ ವಹಿಸಿ ಸರ್ಕಾರಿ ಶಾಲೆಗಳನ್ನ ಉಳಿಸೋ ಬೆಳೆಸೋಂಥ ಪ್ರಯತ್ನ ಮಾಡಬೇಕು ಅನ್ನೋದನ್ನು ಕೇಳ್ಕೊಳ್ತೀನಿ. ಓಕೆ ಸರ್, ನಮ್ಮ ಗ್ರಾಮ ಮತ್ತು ಮುಖ್ಯಸ್ಥರು, ಶಾಲೆ ಸಿಬ್ಬಂದಿಗಳಿಂದ ನಿಮಗೊಂದು ಹೃತ್ಪೂರ್ವಕ ವಂದನೆಗಳು ಇಷ್ಟಪಡ್ತೀವಿ. ಓಕೆನಾ? ನಮಸ್ಕಾರ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಒಂದು ಸಣ್ಣ ಪ್ರಯತ್ನದಿಂದ ಶಾಲೆ ಎಷ್ಟೊಂದು ಸುಂದರವಾಗಿದೆ ಅಂತ ಹೇಳ್ಬಿಟ್ಟು. ನಿಮಗೇನಾದರೂ ಅವರಿಗೆ ಸಹಾಯ ಮಾಡಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ನೀವು ಸಹ ಇದೇ ರೀತಿ ನೀವು ಓದಿದ ಸರ್ಕಾರಿ ಶಾಲೆಗಳಿಗೆ ಅಲ್ಲಿ ಬೇಕಾದ ಸೌಲಭ್ಯಗಳನ್ನು ಮಾಡಿ ಶಾಲೆಗಳನ್ನು ಉಳಿಸಿ ಬೆಳೆಸಿ ಅಂತ ಹೇಳ್ತಾ, ಮತ್ತು ಈ ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡಿ. ನಿಮಗೇನು ಅನಿಸಿತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಜಾಗ, ಹೊಸ ವಿಷಯ ಜೊತೆ ನಾನು ಸಿಗ್ತೀನಿ. ನಮಸ್ಕಾರ.